ಎಲ್ಲವೊಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ನಾಳೆ ನಡೆಯುವ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 2ಕ್ಕೆ ಸಮಾಜ ವಿಜ್ಞಾನ ವಿಷಯದ ಬಹುನಿರೀಕ್ಷಿತ ಪ್ರಶ್ನೆಗಳು ಉತ್ತರ ಸಹಿತ ನೋಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಬೋರ್ಡರ್ ಬಿಟ್ಟಿರುವ ಸಮಾಜ ವಿಜ್ಞಾನ ವಿಷಯದ 4 ಮೌಲಿಕ ಪೇಪರ್ಸು ವಿತ್ ಆನ್ಸರ್ ನೋಡೋಣ. ಈ 4 ಮೌಲಿಕ ಪೇಪರ್ಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಕ್ವಶನ್ ಬರ್ತದೆ. ಇದು ಪಾಸಿಂಗ್ನವ್ರಿಗೆ ಮತ್ತು ಸ್ಕೋರಿಂಗ್ನವ್ರಿಗೆ ಎರಡು ಕೂಡ ಹೆಲ್ಪ್ ಆಗ್ತದೆ. ತಪ್ಪದೆ ಕೊನೆಯವರೆಗೆ ನೋಡಿ. ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ, ಪಕ್ಕ ಆಗ್ತವೆ. ತಪ್ಪದೆ ಕೊನೆಯವರೆಗೆ ನೋಡಿ. ನಾನು ನಿಮಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಉತ್ತರ ಕೊಡ್ತೀನಿ. 4 ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರಾ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮದು SLC ಆನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋಗಳು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಅವರು ಶೇರ್ ಬಿಟ್ಟು ಹೆಲ್ಪ್ ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಸೊ ನಮಗೆ 4 ಕ್ವಶನ್ ಪೇಪರ್ ಹೇಳ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಚಾನಲ್ ಈಗ ನಿಮಗೆ 40+ ಅಂತ ಕೆಲವೊಂದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಇರ್ತವೆ. ತಪ್ಪದೆ ನೋಡ್ಕೊಳ್ಳಿ. ಅಷ್ಟು ಓದ್ಕೊಂಡ್ರೆ ಆರಾಮಾಗಿ ನಾವು 40+ ಮಾರ್ಕ್ಸನ್ನು ಗಳಿಸ್ತೀರಾ. ಅದ್ರ ಜೊತೆಗೆ ಇವೆಲ್ಲ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ನೋಡ್ತಾ ಹೋಗೋಣ. ಇದು ಒಂದೇ ಕ್ವಶನ್ ಪೇಪರು 1, 2, 3, 4 ಹೀಗೆ ಸೀರಿಯಲ್ ವೈಸ್ ಹೋಗೋಣ. 2022ನೇ ಸಾಲಿನ SLC ಮಾದರಿ ಪ್ರಶ್ನೆಗೆ 1 ಮಾದರಿ ಉತ್ತರಗಳು. ವಿಷಯ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸು. ಒಂದೇ ಮೇಲೆ ನಮಗೆ 8 ಮಲ್ಟಿಪಲ್ ಕ್ವಶನ್ ಇರ್ತವೆ. ಓಕೆ, ಎಲ್ಲರೂ ಕ್ವಶನ್ ತುಂಬಾ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ ಎಕ್ಸಾಮ್ಗೆ. ಇದು ಕೇವಲ ಪೂರ್ವಸಿದ್ಧ ಪರೀಕ್ಷೆ ಮಾತ್ರವಲ್ಲ, ಆನ್ಯುವಲ್ ಎಕ್ಸಾಮ್ಗೂ ಇದೇ ಕ್ವಶನ್ ಪೇಪರ್ಗಳು ಅನ್ವಯ ಆಗ್ತವೆ. ತಪ್ಪದೆ ಎಲ್ಲ ನೋಡ್ಕೊಳ್ಳಿ. ಒಂದೇ ಕ್ವಶನ್ ನೋಡಿ. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀಗೌರಿಯನ್ನು ರಚಿಸಿದವರು ಯಾರು ರಚಿಸ್ತಾರೆ? ಉತ್ತರ ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ ಆಗ್ತದೆ. ಬಸಪ್ಪ ಶಾಸ್ತ್ರಿ. ಪ್ರಶ್ನೆ 2 ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವ ಒಪ್ಪಂದ? ಆಪ್ಷನ್ ಸಿ ವರ್ಸೆಲ್ ಒಪ್ಪಂದ ಸರಿಯಾದ ಉತ್ತರ. ನೋಡಿ, ಒಪ್ಪಂದ ಕೇಳ್ತಾರೆ ನಮಗೆ, ಮಲ್ಟಿಪಲ್ಗಳಲ್ಲಿ ಒಪ್ಪಂದಗಳನ್ನು ಕೇಳ್ತಾರೆ. ಕರೆಕ್ಟಾಗಿ ಎಲ್ಲ ಒಪ್ಪಂದಗಳು ನೋಡ್ಕೊಳ್ಳಿ. ನಂತರ ಪ್ರಶ್ನೆ 3 ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಯಾಕೆ ವಿಫಲ ಆಗ್ತದೆ? ಉತ್ತರ ನೋಡಿ, ಆಪ್ಷನ್ ಬಿ 2ನೇ ಮಹಾಯುದ್ಧದ ಪ್ರಾರಂಭದಿಂದ ವಿಫಲ ಆಗ್ತದೆ. ಪ್ರಶ್ನೆ 4 ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವ ಚಳುವಳಿ? ಉತ್ತರ ಆಪ್ಷನ್ ಬಿ ಆಪಿಕೋ ಚಳುವಳಿ ನಡೀತದೆ. ನಂತರ 5ನೇ ಪ್ರಶ್ನೆ ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ. ಉತ್ತರ ಆಪ್ಷನ್ ಸಿ ಅಕ್ಟೋಬರಿಂದ ನವೆಂಬರ್. ಅರ್ಥ ಆಯ್ತಾ? ನಿಮಗೆ ಮಾನ್ಸೂನ್ ಮಾರುತ ಬಗ್ಗೆ ಕೇಳ್ತಾರೆ ಕ್ವಶನ್ನು. ಪ್ರಶ್ನೆ 6 ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಯಾವ ತಂತ್ರಜ್ಞಾನ? ಆಪ್ಷನ್ ಡಿ GPS ತಂತ್ರಜ್ಞಾನ. ನಂತರ ಪ್ರಶ್ನೆ 7 ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರದ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವುದು ಏನು ಹೊಂದಿದೆ? ಉತ್ತರ ಆಪ್ಷನ್ ಬಿ 3 ಹಂತಗಳನ್ನು ಹೊಂದಿದೆ. ಪ್ರಶ್ನೆ 8 ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಪ್ರೆಂಡೆ ಇವು ಬಂದಿರುವುದು. ಉತ್ತರ ಯಾವ ಭಾಷೆಯಿಂದ? ಫ್ರೆಂಚ್ ಭಾಷೆಯಿಂದ ಬಂದಿದೆ ಅದು. ನಂತರ ಸೆಕೆಂಡ್ ಮೇನು 2ನೇ ಮೇಲೆ ನಮಗೆ ಈ ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ ಧರಿಸಿ. 1 ಅಂಕದ 8 ಪ್ರಶ್ನೆ ಒಟ್ಟಾಗಿ 8 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 9ನೇ ಪ್ರಶ್ನೆ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು? ಉತ್ತರ ನೋಡಿ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡರು. ಪ್ರಶ್ನೆ 10 ಹಿಟ್ಲರನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದನು? ಉತ್ತರ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಿಸಿದನು. ಪ್ರಶ್ನೆ 11 ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡಿದೆ ಏಕೆ? ಉತ್ತರ ನೋಡಿ, ಏಕೆಂದರೆ ಇದು ಯಾವ ಭೂಪ್ರದೇಶವು ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ. ಪ್ರಶ್ನೆ 12 ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನು. ಉತ್ತರ ನೋಡಿ, ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಅಥವಾ ಭಾವನೆಯೇ ಪೂರ್ವಾಗ್ರಹ. ನಂತರ 13ನೇ ಕ್ವಶನು ವೆರಿ ಇಂಪಾರ್ಟೆಂಟು. MRPL ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳುತ್ತಾರೆ? ಉತ್ತರ ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು MRPL ವಿರುದ್ಧದ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರಶ್ನೆ 14 ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ? ಉತ್ತರ
ಏಕೆಂದರೆ ಅದು ಭಾರತದಲ್ಲಿಯೇ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ. ಅದಕ್ಕೇನು ಅಂತ ಕರೀತಾರೆ, ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಅಥವಾ ಮಲ್ಟಿಪಲ್ ಕೊಡ್ಬೋದು. ಭಾರತ ಮ್ಯಾಂಚೆಸ್ಟರ್ ಒಂದು ಯಾವ ಜಿಲ್ಲೆಯನ್ನು ಕೇಳ್ತಾರೆ, ಜಿಲ್ಲೆ ಅಲ್ಲ, ಯಾವ ರಾಜ್ಯವನ್ನು ಕೇಳ್ತಾರೆ. ಅರ್ಥ ಆಯ್ತಾ? ಯಾವ ರಾಜ್ಯ ಕೇಳ್ಬೋದು, ಯಾವ ಊರು ಅಂತ ಕೇಳ್ಬೋದು. ಯಾವುದು? ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೀತಾರೆ. ಕೆಲವೊಂದು ಪ್ರದೇಶದಿಂದ ಕೊಡ್ತಾರೆ. ಯಾವ ಪ್ರದೇಶವನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೀತಾರೆ ಅಂತ ಕೊಡ್ತಾರೆ. ಪ್ರಶ್ನೆ ಸಂಖ್ಯೆ 15, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೀತಾರೆ ಏಕೆ ಕರೀತಾರೆ? ಉತ್ತರ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ. ಇದು ಬ್ಯಾಂಕುಗಳ ಬ್ಯಾಂಕು ಮತ್ತು ಬ್ಯಾಂಕುಗಳ ತಾಯಿ ಅಂತ ಕರೀತಾರೆ. ಬ್ಯಾಂಕುಗಳ ತಾಯಿ ರಿಸರ್ವ್ ಬ್ಯಾಂಕು. ಪ್ರಶ್ನೆ ಸಂಖ್ಯೆ 16, ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ? ಯಾರು? ಉತ್ತರ, ಕೇಂದ್ರ ಹಣಕಾಸು ಸಚಿವರು. ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸುತ್ತಾರೆ ಕೇಂದ್ರ ಹಣಕಾಸು ಸಚಿವರು. ನಂತರ 3ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳು ಉತ್ತರಿಸಿ ಅಥವಾ ಅಂಶಗಳು ಉತ್ತರಿಸಿ. 2 ಅಂಕದ 8 ಪ್ರಶ್ನೆ ಇಟ್ಟರೆ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಇನ್ಮೇಲೆ ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ. ಆನ್ಸರ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ ನೀವು. ಕ್ವಶನ್ ನಂಬರ್ 17, ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಉಪಯೋಗ ಬರಬೇಕು ನೋಡಿ. ಎಷ್ಟು ಬರಬೇಕು ನಿಮಗೆ ಪಾಯಿಂಟ್ ಹೇಳ್ತೀನಿ. 2 ಮಾರ್ಕ್ಸ್ಗೆ 4 ಪಾಯಿಂಟ್ ಬರಬೇಕು. ಅರ್ಥ ಆಯ್ತಾ? 2 ಮಾರ್ಕ್ಸ್ಗೆ 4 ಪಾಯಿಂಟು, 3 ಮಾರ್ಕ್ಸ್ಗೆ 6 ಪಾಯಿಂಟ್ ಬರಬೇಕು, 4 ಮಾರ್ಕ್ಸ್ಗೆ 8 ಪಾಯಿಂಟ್ ಬರಬೇಕು. ಈ ರೀತಿ ಪಾಯಿಂಟ್ಸ್ನ ಬರಬೇಕು ಎಕ್ಸಾಮ್ನಲ್ಲಿ. ಉತ್ತರ ನೋಡಿ. ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತದೆ, ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾಮಾಜಿಕ ಜವಾಬ್ದಾರಿ. ಇದೇ ರೀತಿ ಪಾಯಿಂಟ್ಸ್ ಇವೆ, ನೋಡ್ಕೊಳ್ಳಿ. ಸಾಕು, ಒಂದು 4 ಪಾಯಿಂಟ್ ಬಿಟ್ಟರೆ ಸಾಕು. ಅಥವಾ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ. ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ ಬರ್ತವೆ? ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಚೀನಾ. ಕ್ವಶನ್ ನಂಬರ್ 18, ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು? ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರನ ನೋಡ್ಕೊಳ್ಳಿ. ಅಥವಾ ಕ್ವಶನ್, ಸಾಮಾಜಿಕ ಸ್ಥಿರ ವಿನ್ಯಾಸವು ಹೇಗೆ ರೂಪುಗೊಂಡಿದೆ? ಹೇಗೆ? ಆದಾಯ, ಶಿಕ್ಷಣ, ಉದ್ಯೋಗ, ಬುದ್ಧಿಶಕ್ತಿ ಇವೆಲ್ಲ ಬರ್ತವೆ. ನಂತರ 19, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಗಿದ್ದು ಸಮರ್ಥಿಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೆಲ್ಲಲ್ಲಿ ಸೇರಿಸ್ಕೊಳ್ತಾರೆ ಸತಾರ, ಜೈಪುರ್, ಸಂಬಲ್ಪುರ್, ಉದಯಪುರ್, ಝಾನ್ಸಿ ಇವೆಲ್ಲ ಬರ್ತವೆ. ನಂತರ 20, ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು? ಇದು ಕೂಡ ಕ್ವಶನ್ಗಳು ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ. ಕೋಮು ಗಲಭೆ ಆಗಿರ್ಬೋದು, ಸರ್ಕಾರ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀಕರಣ, ಆಹಾರ ಉತ್ಪಾದನೆ ಇವೆಲ್ಲ ಆಗ್ತವೆ. ಕೃಷಿಯಲ್ಲಿ ಆಗಿರ್ಬೋದು, ಕೈಗಾರಿಕೆಗಳಲ್ಲಿ ಅಭಿವೃದ್ಧಿ ಆಗ್ತದೆ. ನಂತರ 21, ಮಳೆ ನೀರು ಕೊಯ್ಲಿನ ವಿಧಗಳವು? ಯಾವೆಲ್ಲ ಬರ್ತಾವೆ ನೋಡಿ. ಮಳೆ ಬಿದ್ದ ಸ್ಥಳದಲ್ಲಿ ನೀರನ್ನು ಸಂಗ್ರಹಿಸೋದು, ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸೋದು. ಕೆಲವೊಂದ್ಸಲ ನಿಮಗೆ 2 ಪಾಯಿಂಟ್ ಬರಬೇಕಾಗಿರ್ತದೆ. ಅರ್ಥ ಆಯ್ತಾ? ಆ ಸಮಯದಲ್ಲಿ ನಿಮಗೆ 1 ಪಾಯಿಂಟ್ 1 ಮಾರ್ಕ್ಸು, ಇನ್ನೊಂದು ಪಾಯಿಂಟ್ಗೆ 1 ಮಾರ್ಕ್ಸು ಕೊಡ್ತಾರೆ, ಟೋಟಲ್ 2 ಮಾರ್ಕ್ಸು. ಈ ರೀತಿ ಕ್ವಶನ್ ಇದ್ದಾಗ ಮಾತ್ರ, ವಿಧ ಅಂತ ಕೇಳಿದಾಗ. 22, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ, ಸಮರ್ಥಿಸಿ. ನಂತರ 23, ಹಸಿರು ಕ್ರಾಂತಿ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿ. ಹಸಿರು ಕ್ರಾಂತಿ ಮೇಲೆ ಕೇಳ್ತಾರೆ ಒಂದು ಕ್ವಶನು. ಹಸಿರು ಕ್ರಾಂತಿ ಕಾರಣಗಳು, ಪರಿಣಾಮಗಳು ಎಲ್ಲ ಪರಿಣಾಮವನ್ನು ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಹಸಿರು ಕ್ರಾಂತಿ ಮೇಲೆ ಕ್ವಶನು ಬಂದೇ ಬರ್ತದೆ. ಹಸಿರು ಕ್ರಾಂತಿ ಟಾಪಿಕ್ಕು ತುಂಬಾ ಇಂಪಾರ್ಟೆಂಟು. 24, ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ? ಯಾವ ರೀತಿ ಮಾಡ್ತದೆ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿಟ್ಟು. ನಂತರ ನೆಕ್ಸ್ಟು 4th ಮೇನು, ಈ ಪ್ರಶ್ನೆಗಳಿಗೆ 6 ವಾಕ್ಯಾರ್ಥ ಅಂಶಗಳು ಉತ್ತರಿಸಿ. 3 ಅಂಕ 90%ಲಾಗಿ 27 ಅಂಕ, ಪ್ರತಿಯೊಂದಕ್ಕೂ 3 ಅಂಕ, 9% ಇರಬೇಕಾಗಿರ್ತದೆ. 25, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಕೇಳ್ತಾರೆ, ಮತ್ತು ಅಂಶಗಳು ವಿವರಿಸಿ ಕೇಳ್ತಾರೆ. ನೋಡಿ, ಎಲ್ಲ ಪಾಯಿಂಟ್ಸ್ ಬರ್ತಾ ನೋಡ್ಕೊಳ್ಳಿ. ಮತ್ತು ಅಥವಾ ಕ್ವಶನು, ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ. ಇದು ಕೂಡ ಉತ್ತರ ನೋಡ್ಕೊಳ್ಳಿ. ನಂತರ 26, ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ, ಹೇಗೆ? ಅಥವಾ ಕ್ವಶನು, ದೂರಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ, ಹೇಗೆ? 27, ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ. ಆರ್ಥಿಕ ಪರಿಸ್ಥಿತಿ ಯಾವಾಗ ಬರ್ತಾವೆ ನೋಡಿ. ನಂತರ ಅಥವಾ ಕ್ವಶನು, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ. ತೆರಿಗೆಯೇತರ ಆದಾಯದ ಮೂಲಗಳು. 28, ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳವು? ಅಥವಾ ಪ್ರಶ್ನೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರವೇನು? 29, ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳು ನೋಡ್ಕೊಳ್ಳಿ. ವೇರ್ ಇಂಪಾಯಿಂಟ್ ಮತ್ತೊಂದು ಕ್ವಶನ್ ಯಾವುದು? 30, 1957 ದಂಗೆಯ ವಿಫಲತೆ ಕಾರಣವನ್ನು ವಿವರಿಸಿ. ವೇರ್ ಇಂಪಾಯಿಂಟು 1957 ದಂಗೆ ಮೇಲೆ ಕ್ವಶನ್ ಬಂದೇ ಬರ್ತದೆ, ನೋಡ್ಕೊಳ್ಳಿ ಎಲ್ಲ ಟಾಪಿಕ್ಗಳನ್ನು. ಕಾರಣ ಪರಿಣಾಮ ಎಲ್ಲ ನೋಡ್ಕೊಳ್ಳಿ. 31, ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತದೆ? ಯಾವುದು? NIA ಅಂತ ಕೇಳ್ತಾರೆ. NIA ಅಂದ್ರೆ ಏನು ಕೇಳ್ತಾರೆ? NIA ಅಂದ್ರೆ ರಾಷ್ಟ್ರೀಯ ತನಿಖಾ ದಳ. 32, ಸಂಘಟಿತ ವಲಯದ ಕೆಲಸರು ಮತ್ತು ಅಸಂಘಟಿತ ವಲಯದ ಕೆಲಸರನ್ನು ವ್ಯತ್ಯಾಸ. ಇನ್ನು 33, ಭೂಕುಸಿತಕ್ಕೆ ಕಾರಣಗಳೇನು? ಇದು ಕೂಡ ಇಂಪಾಯಿಂಟು. ನಂತರ ನೆಕ್ಸ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 4 ಅಂಕ 4 ಪ್ರಶ್ನೆಗಳಿಗೆ 16 ಅಂಕ, ಪ್ರತಿಯೊಂದಕ್ಕೂ 4 ಅಂಕ.
34 ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರ ವಿವರಿಸಿ. ಅವೆಲ್ಲ ಬರ್ತವೆ. ಇನ್ನು 10 ಕ್ವಶನು ದಯಾನಂದ್ ಸರಸ್ವತಿ ಅವರ ಕೊಡುಗೆಗಳನ್ನು ವಿವರಿಸಿ. 35 ನೋಡಿ, ಮಣ್ಣಿನ ಸವಿತನ್ನು ತಡೆಗಟ್ಟುವ ವಿಧಾನ. ಮಣ್ಣಿನ ಮೇಲೆ ಕ್ವಶನ್ ಬಂದು ಬರ್ತವೆ ಒಂದು 4 ಮಾರ್ಕ್ಸ್ಗೆ. ಸವಿತ ಆಗಿರ್ಬೋದು, ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. ಇನ್ನು ಕೈಗಾರಿಕೆಗಳ ಸ್ಥಾನಿಕರಣ ಮೇಲೆ ಪ್ರಭಾವ ಬೀರುವ ಅಂಶಗಳು. 36 ನಾಲ್ವಡಿ ಕೃಷ್ಣ ಒಡೆಯರ ಸಾಧನೆಗಳನ್ನು ವಿವರಿಸಿ. ಇವೆಲ್ಲ ಸಾಧನೆಗಳು ಬರೀಬೇಕು ಪಾಯಿಂಟ್ಸ್ ವೈಸು. ಸೊ ಯಾವುದೇ ಕಾರಣಕ್ಕೂ ನೀವು ಪ್ಯಾರಾಗ್ರಾಫ್ ಬರೀಕೋಬೇಡಿ, ಪಾಯಿಂಟ್ಸ್ ಬರೀರಿ, ಹೆಚ್ಚು ಮಾರ್ಕ್ಸ್ ಸಿಗ್ತವೆ. ಹೆಚ್ಚು ಮಾರ್ಕ್ಸು ಪಾಯಿಂಟಲ್ಲಿ ಬರೆದ್ರೆ ಕೊಡ್ತಾರೆ, ಪಾಯಿಂಟ್ಸಲ್ಲಿ ಬರೀಬೇಕು. 30 ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳು ವಿವರಿಸಿ. ಇವೆಲ್ಲ ಕ್ರಮಗಳು. ಅಂದ್ರೆ 38 ಲಾಸ್ಟ್ ಕ್ವಶನು, ಈ ಕೆಳಗಿನಲ್ಲಿ ಯಾವುದಾದ್ರೂ 5 ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಗುರುತಿಸಿ. 10 ಸ್ಥಳ ಕೊಡ್ತಾರೆ, ಆ ಸ್ಥಳಗಳಲ್ಲಿ ನೀವು ಯಾವುದಾದ್ರು 5 ಸ್ಥಳಗಳನ್ನು ಗುರುತಿಸಬೇಕು. ಅರ್ಥ ಆಯ್ತಾ? ಟೋಟಲಾಗಿ 5 ಅಂಕ. ಸ್ಥಳನೂ ಕೊಡ್ಬೋದು, ಎಲ್ಲ ಕೊಡ್ತಾರೆ, ಮಿಕ್ಸ್ ಇರ್ತವೆ. ಓಕೆ, ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟು ನೋಡಿ. ಸೊ 4 ಮಾರ್ಕ್ಸ್ ನೋಡ್ಕೊಳ್ಳಿ ಸಾಕು, ಅದರಲ್ಲಿ ಕ್ವಶನ್ ನಿಮಗೆ ಕೇಳ್ತಾರೆ. ಇಂದಿರಾ ಪಾಯಿಂಟ್ ನೋಡ್ಕೊಳ್ಳಿ. 23 ಉತ್ತರ ಅಕ್ಷಾಂಶ ನೋಡ್ಕೊಳ್ಳಿ. ಆಮೇಲೆ ಪಾಕ್ ಜಲಸಂಧಿ, ಬಾಕ್ರಾನಂಗಲ್ ಅಣೆಕಟ್ಟು, ತಾರಾ ಫೋರ್, ಮುಂಬೈ, ಕೊಚ್ಚಿ, ಪಾರಾದೀಪ್, ವಿಶಾಖಪಟ್ಟಣ, ದುರ್ಗಾಪುರ ನೋಡ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟು. ಸೊ ಗುರುತಿಸಿದೆ ನೋಡ್ಕೊಳ್ಳಿ, ಎಲ್ಲಿ ಬರ್ತವೆ, ವಿಶಾಖಪಟ್ಟಣದಲ್ಲಿ ಬರ್ತದೆ, ಪಾಕ್ ಜಲಸಂಧಿ, ಕೊಚ್ಚಿ, ಮುಂಬೈ ಎಲ್ಲ ಕೂಡ ನೋಡ್ಕೊಳ್ಳಿ. ನಂತರ ನೀವೇನಾದರೂ ದೃಷ್ಟಿ ವಿಕಲಚೇತನ ಆಗಿದ್ದರೆ ನಿಮಗೆ ಪರ್ಯಾಯ ಪ್ರಶ್ನೆ ಇರ್ತದೆ. ನೋಡ್ಕೊಳ್ಳಿ, ಕ್ವಶನ್ ಕೊಟ್ಟಿದ್ದಾರೆ. ನೀವು ದೃಷ್ಟಿ ವಿಕಲಚೇತನ ಆಗಿದ್ರೆ ಮಾತ್ರ, ಫಿಸಿಕಲಿ ನೀವು ದೃಷ್ಟಿ ವಿಕಲಚೇತನ ಆಗಿದ್ದರೆ ಓಕೆ 5 ಮಾರ್ಕ್ಸಿಗೆ ಕೊಡ್ತಾರೆ ನಿಮಗೆ. ಅಥವಾ ನೀವು ಬೇರೆ ವಿದ್ಯಾರ್ಥಿ ಆಗಿದ್ದರೆ, ಅರ್ಥ ಆಯ್ತಾ, ಆ್ಯಸ್ ವೆಲ್ ನಿಮಗೆ ಈ ಕ್ವಶನ್ ಬರಬೇಕು, ದಕ್ಷಿಣ ಬರಬೇಕು. ನಂತರ ನೋಡ್ಕೊಳ್ಳಿ, ನೆಕ್ಸ್ಟು ಕ್ವಶನ್ ನಂಬರ್ 3 ಬರ್ತದೆ. ಸೊ 3 ನೋಡೋಣ, ಆಮೇಲೆ 2 ನೋಡೋಣ. ಓಕೆ, ಸೊ 2 ಮುಂದೆ ನೋಡೋಣ. ಈಗ 3 ನೋಡ್ಬಿಟ್ಟು ಆಮೇಲೆ 2 ಕ್ವಶನ್ ಪೇಪರ್ ನೋಡೋಣ. 2ನೇ ಕ್ವಶನ್ ಪೇಪರು ಇದು ಮಹಾಲಕ್ಷ್ಮಿ ಬಾರ್ 3 ಮಾದರಿ ಪ್ರಶ್ನೆ ಬೇಕೆ 3. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನು, ಎಲ್ಲ ಕೂಡ ಸೇಮ್ ಪ್ಯಾಟರ್ನು. 1ನೇ ಮೇಲೆ ನಿಮಗೆ 8 ಮಲ್ಟಿಪಲ್ ಇರ್ತವೆ. 1ನೇ ಕ್ವಶನು, ಬ್ರಿಟಿಷ್ ಆಡಳಿತದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ SP ಹುದ್ದೆಯನ್ನು ಸೃಷ್ಟಿಸಿದವನು ಯಾರು? ಆಪ್ಷನ್ ಬಿ ಕಾರ್ನ್ವಾಲಿಸ್. 2ನೇ ಕ್ವಶನ್ನು, ಕದನ ಸೌಹಾರ್ದತೆಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. 1ನೇ ಕ್ವಶನು, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಕಠ್ಮಂಡು. 4ನೇದು, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದರು ಮಹಾತ್ಮ ಗಾಂಧೀಜಿ. 5ನೇ ಕ್ವಶನು, ಅಸಿನ್ ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶಗಳ ಗುಂಪಿಗೆ ಸೇರಿದೆ, ಏಕೆಂದರೆ ಅದು ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ. 6ನೇ ಕ್ವಶನು, ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು? ನಮ್ಮ ಭಾರತ ದೇಶ. 7ನೇ ಪ್ರಶ್ನೆ, ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಯಾವ ಆಯವ್ಯಯ? ಕೊರತೆಯ ಆಯವ್ಯಯ. 8ನೇದು, ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಬ್ಯಾಂಕ್ ಖಾತೆ ಯಾವ ಬ್ಯಾಂಕ್ ಅಂತೆ? ಉತ್ತರ, ಉಳಿತಾಯ ಖಾತೆನ ತೆಗಿತಾರೆ. ನಂತರ 2ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ತರಿಸಿ. 1 ಅಂಕದ 8 ಪ್ರಶ್ನೆ 8 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. 9ನೇ ಕ್ವಶನು, ಮೇಲುಕೋಟೆ ಚಲೋ ನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು? ರಾಜ ಒಡೆಯರು. ಇದೇ ರೀತಿ 1 ಅಂಕದ ಎಲ್ಲ ಪ್ರಶ್ನೆ 8 ಇರ್ತವೆ. ವಿಡಿಯೋನ ಪಾಸ್ ಮಾಡಿಟ್ಟು ಪ್ರತಿಯೊಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಅಲ್ಲಿ ವಿಡಿಯೋ ಹಾಕಿದ್ದೀನಿ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಇಲ್ಲಿ ಜಸ್ಟ್ ವಿಡಿಯೋನ ಪಾಸ್ ಮಾಡಿಟ್ಟು ಕ್ವಶನ್ ನೋಡ್ಕೊಳ್ಳಿ. ಓಕೆ, ಇದೇ ರೀತಿ. ಇನ್ನು 3ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ಅಂಕ ತರಿಸಿ. 2 ಅಂಕದ 8 ಪ್ರಶ್ನೆ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ವ್ಯತ್ಯಾಸ ವೇರಿ ಇಂಪಾರ್ಟೆಂಟು, ಕೇಳ್ಬೋದು. ಅಥವಾ ಕ್ವಶನು, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಿತಿಯ ಕಾರ್ಯಗಳಾವು? ಪ್ರತಿಯೊಂದು ಕ್ವಶನ್ ವಿದ್ಯಾರ್ಥಿ. 18 ಬಾಲ ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ? ಅಥವಾ ಕ್ವಶನು, ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ? ಇದೇ ರೀತಿ 2 ಅಂಕದ ಎಲ್ಲ ಪ್ರಶ್ನೆವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಂದರೆ ಸ್ಟಾಪ್ ಮಾಡಿಬಿಟ್ಟು ಪ್ರತಿಯೊಂದು ಕ್ವಶನು ಉತ್ತರ ಸಹಿತ ನೋಡ್ಕೊಳ್ಳಿ. ಸೊ ಈ ರೀತಿ ಪಾಯಿಂಟ್ಸ್ ಬರೀರಿ. ನಾವು ಯಾವುದೇ ಕಾರಣಕ್ಕೂ ಪ್ಯಾರಾಗ್ರಾಫಲ್ಲಿ ಬರೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಪಾಯಿಂಟ್ಸಲ್ಲಿ ಬರೀ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೇರಿದಲ್ಲ ಆಗಲಿ ನಿಮಗೆ ನೋಡಿ, ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸರ್ ಕದನ ಎರಡೊಂದು ಕೇಳ್ತಾರೆ. ಪ್ಲಾಸ್ಟಿಕ್ ಕದನ ಕಾರಣ ಮತ್ತು ಪರಿಣಾಮ ನೋಡ್ಕೊಳ್ಳಿ, ಬಕ್ಸರ್ ಕದನದ ಕಾರಣ ಪರಿಣಾಮ ನೋಡ್ಕೊಳ್ಳಿ. ಎರಡಲ್ಲೊಂದು ಬಂದೇ ಬರ್ತದೆ. ಆಮೇಲೆ ಹೆಚ್ಚಾಗಿ ವ್ಯತ್ಯಾಸ ಕೇಳ್ತಾ ಇರ್ತಾರೆ ನೋಡಿ, ವ್ಯತ್ಯಾಸ ನೋಡ್ಕೊಳ್ಳಿ, ಎಲ್ಲವನ್ನ ಹೆಚ್ಚಾಗಿ ವ್ಯತ್ಯಾಸ ಕೂಡ ಕೇಳ್ತಾರೆ. ಓಕೆ, ಸೊ ಇವೆಲ್ಲ 2 ಅಂಕದ ಪ್ರಶ್ನೆಗಳು. 2 ಅಂಕ 3 ಅಂಕ ಎಲ್ಲ ಕೊಡವೆ. ಸೊ 3 ಅಂಕ ಅನ್ಕೋತೀನಿ, 3 ಅಂಕದ ಪ್ರಶ್ನೆಗಳು. ಇದೇ ರೀತಿ ಎಲ್ಲ ಪ್ರಶ್ನೆನ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಸೊ ನಂತರ 4 ಪ್ರಶ್ನೆ 16 ಅಂಕ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ. 34 ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು, ಸಮರ್ಥಿಸಿ. ಉತ್ತರ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಟ್ಟು. ಆಮೇಲೆ ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು, ಸಮರ್ಥಿಸಿ. ನೋಡಿ, ಹೇಳಿದೆ ಆಗಲೇ ನಿಮಗೆ ಮಣ್ಣಿನ ಮೇಲೆ ಕೇಳ್ತಾರಂತ. ಮಣ್ಣಿನ ಸವೆತನ್ನು ನಾವು ಹೇಗೆ ತಡೆಗಟ್ಟಬಹುದು ಇದಕೊಂಡು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ಅರ್ಥ ಆಯ್ತಾ?
ನೋಡಿ 36 ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ವಿವರಿಸಿದೆ. ಮಂದಗಾಮಿಗಳು ತೀವ್ರಗಾಮಿಗಳು. ಎರಡು ಕ್ವಶನ್ ಒಂದೇ ಬರ್ತದೆ. ಮಂದಗಾಮಿ ಕೇಳ್ಬೋದು ಅಥವಾ ತೀವ್ರಗಾಮಿಗಳು. ನಂತರ 37 ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನಗಳಲ್ಲಿ ಸುಧಾರಣೆ ಹೋಗುತ್ತದೆ ಏಕೆ? ಸೊ ಮಹಿಳೆಯರ ಸ್ಥಾನಮಾನ ಬಗ್ಗೆ ಕ್ವಶನ್ ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ನಕ್ಷೆ ಇರ್ತದೆ. ನಿಮಗೆ ನೀಡಿರೋ ಭಾರತ ನಕ್ಷೆಯಲ್ಲಿ ಕೆಳಗಿನಲ್ಲಿ ಯಾವುದಾದ್ರೂ 5 ಗುರುತಿಸಿ. ಸೊ ನೋಡ್ಕೊಳ್ಳಿ ಕೂಡ ಇಂಪಾರ್ಟೆಂಟ್. ಉತ್ಕಲ ತೀರ, ಕರ್ಕಾಟಕ, ಸಂಕ್ರಾಂತಿ ವೃತ್ತ, ಕನ್ಯಾಕುಮಾರಿ, ಕೋಸಿ ಯೋಜನೆ, ಸೂರತ್, ಇವೆಲ್ಲ ಇಂಪಾರ್ಟೆಂಟು. ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕರೀತಾರೆ ಇದನ್ನ. ನೋಡ್ಕೊಳ್ಳಿ, ಇದೇ ರೀತಿ ಗುರುತಿಸ್ಬೇಕಾಗ್ತದೆ. ಓಕೆ. ಸೊ ನೆಕ್ಸ್ಟು ಪರ್ಯಾಯ ಪ್ರಶ್ನೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿ ಮಾತ್ರ. ಉಳಿದ ವಿದ್ಯಾರ್ಥಿಗಳ ಮೇಲೆ ಕ್ವಶನು. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿ ಮಾತ್ರ. ನಂತರ 2ನೇ ಕ್ವಶನ್ ಬರ್ತದೆ. ಸೊ ಇದು ಮಾದರಿ ಪ್ರಶ್ನೆ ಬಗ್ಗೆ 2 ಅರ್ಥ ಆಯ್ತಾ? ಇಲ್ಲಿ ಕೂಡ ಸೇಮ್ ಪ್ಯಾಟರ್ನು, 8 ಮಲ್ಟಿಪಲ್ ಕ್ವಶನ್ಗಳು. ಕ್ವಶನ್ ನೋಡ್ತಾ ಹೋಗೋಣ. 1ನೇ ಕ್ವಶನು. 16 ಎಂಬ ಪಾಳೆಪಟ್ಟಿನ ಮಹಾರಾಣಿಯ ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ? ಉತ್ತರ ಆಪ್ಷನ್ ಡಿ, ಎದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. 2ನೇ ಪ್ರಶ್ನೆ. 2ನೇ ಮಹಾಯುದ್ಧವು ಕೊನೆಗೊಂಡ ವರ್ಷ ಯಾವ ವರ್ಷ? ಆಪ್ಷನ್ ಡಿ, 1945ರಲ್ಲಿ ಕೊನೆಗೊಳ್ತದೆ. ನೋಡ್ಕೊಳ್ಳಿ, ಮಹಾಯುದ್ಧ ಕೊನೆಗೊಂಡ ವರ್ಷ, ಪ್ರಾರಂಭವಾದ ವರ್ಷಗಳನ್ನ ಕೇಳ್ತಾ ಇರ್ತಾರೆ. 3ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ? ನ್ಯೂಯಾರ್ಕ್ನಲ್ಲಿ ಇದೆ. ಪ್ರಶ್ನೆ 4. ನರ್ಮದಾ ಬಚಾವ್ ಆಂದೋಲನ ನೇತೃತ್ವ ವಹಿಸಿದರೆ ಯಾರು? ಆಪ್ಷನ್ ಸಿ, ಮೇಧಾ ಫಾಟ್ಕರ್. ಪ್ರಶ್ನೆ 5. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರ ಮಳೆ ಯಾವುದು? ಆಪ್ಷನ್ ಬಿ, ಕಾಲ ಬೇಸಾಯಕ್ಕೆ ಮಳೆ. ಪ್ರಶ್ನೆ 6. ನವಶೇನ ಬಂದರನ್ನು ನಿರ್ಮಿಸುವ ಕಾರಣ? ಆಪ್ಷನ್ ಸಿ, ಮುಂಬೈ ಬಂದರು ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು. ಪ್ರಶ್ನೆ 7. ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ ಯಾವುದು? ಆಪ್ಷನ್ ಎ, ಆಶ್ರಯ ಯೋಜನೆ. ಪ್ರಶ್ನೆ 8. ಭಾರತ ಸರ್ಕಾರವು ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ಸ್ಥಾಪಿಸಿದ್ದು? ಆಪ್ಷನ್ ಸಿ, 1978ರಲ್ಲಿ ಅಥವಾ 1978ರಲ್ಲಿ. 2ನೇ ಮೇನು. ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕ ತರಿಸಿ. 8 ಪ್ರಶ್ನೆ 8 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 9ನೇ ಕ್ವಶನು. ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಯಾರು ಜಾರಿಗೆ ತರ್ತಾರೆ? ಉತ್ತರ R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇದೇ ರೀತಿ 1 ಅಂಕದ ಪ್ರಶ್ನೆವೇ. ವಿಡಿಯೋನ ಪಾದ್ಬಿಟ್ಟು ನೋಡ್ಕೊಳ್ಳಿ. ಸೊ ನಾನು ನಿಮಗೆ ಎಲ್ಲ ಓದ್ತಾರೆ ತುಂಬಾ ಲೆಂತ್ ಆಗ್ತದೆ. ಆಮೇಲೆ ಪಾರ್ಟ್ 1 ಪಾರ್ಟ್ ಮಾಡಬೇಕಾಗ್ತದೆ. ಸೊ ಆ ರೀತಿ ಮಾಡಿದರೆ ನಿಮಗೆ ಒಂದು ಪಾರ್ಟ್ ಸಿಗ್ತದೆ, ಒಂದು ಪಾರ್ಟ್ ವಿಡಿಯೋ ಸಿಗೋದಿಲ್ಲ ಅಂತ ಒಮ್ಮೆ ಹೇಳ್ತಾ ಇದ್ದೇನೆ. ನೀವು ಜಸ್ಟ್ ವಿಡಿಯೋನ ಪಾದ್ಬಿಟ್ಟು ನಿಮಗೆ ಅರ್ಥವಾಗುತ್ತೆ ಓದ್ಕೊಳ್ಳಿ. ಇನ್ನು 3ನೇ ಮೇನು. 2 ಅಂಕದ 8 ಪ್ರಶ್ನೆ ಒಟ್ಟಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಇಂಪಾರ್ಟೆಂಟ್ ಎಲ್ಲ ಕೂಡ. 17. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ. ನೋಡ್ಕೊಳ್ಳಿ, ಎಲ್ಲ ಕೂಡ ಆನ್ಸರ್ವೇ. ಆಮೇಲೆ 18 ವೆರಿ ಇಂಪಾರ್ಟೆಂಟು. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ? ಅಥವಾ ಬಾಲ್ಯ ವಿವಾಹ ತಡೆಗಟ್ಟು ಕ್ರಮಗಳು ಕೇಳ್ತಾರೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಸೊ ಅಸುರಕ್ಷಿತವಾಗಿ ಕ್ವಶನ್ ಕೇಳ್ತಾರೆ. ಇದೇ ರೀತಿ ಎಲ್ಲ 2 ಪ್ರಶ್ನೆವೇ. ವಿಡಿಯೋನ ಪಾದ್ಬಿಟ್ಟು ಪ್ರತಿ ಪ್ರಶ್ನೆ ಉತ್ತರ ಸಹಿತ ನೋಡಿ. ಭಾರತ ಬೆಳೆ ವೃತ್ತಿಗಳು ಕೂಡ ಇಂಪಾರ್ಟೆಂಟು. ನಂತರ ಗ್ರಾಹಕರನ್ನು ಹೇಗೆ ಶೋಷಿಸಲಾಗುತ್ತದೆ? ಗ್ರಾಹಕರ ಮೇಲೆ ಕ್ವಶನ್ಗಳು ಬರ್ತಾ ಇರ್ತವೆ. ನಾನು ಹೇಳಿದ್ದೀನಿ ನಿಮಗೆ ಯಾವುದು 40+ ಹೇಳುವಾಗ ಹೇಳಿದ್ದೀನಿ. 40+ ಮಾರ್ಕ್ಸ್ ಹೇಳುವಾಗ ಯಾರು ಬರ್ತಾ ಅಂತ ಹೇಳಿದ್ದೀನಿ. ಸ್ಕೋರಿಂಗ್ ಕೂಡ ಆಗ್ತದೆ, ಪಾಸಿಂಗ್ ಕೂಡ ಆಗ್ತದೆ. ಚಾನಲ್ ಹತ್ರ ನೋಡ್ಕೊಳ್ಳಿ. ನಂತರ 3 ಅಂಕದ 9 ಪ್ರಶ್ನೆ ಒಟ್ಟಾಗಿ 27 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ನೋಡಿ, ಡಚರ್ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ. ಇದೇ ರೀತಿ 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅವಾಗಲೇ ಹೇಳಿದೆ ನಿಮಗೆ 2 ಮಾರ್ಕ್ಸಿಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟ್ ಇರಬೇಕು. ಸಾಕು ಕ್ವಶನ್ ಬರೆದರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೋಡಿ, ಇದೇ ರೀತಿ ವ್ಯತ್ಯಾಸ ನೋಡ್ಕೊಳ್ಳೇಬೇಕು. ವ್ಯತ್ಯಾಸ ತುಂಬ ಕ್ವಶನ್ಸು ಬಂದಿವೆ. ವ್ಯತ್ಯಾಸಗಳು. ಸೊ ನಿತ್ಯ ಹರಿದ್ವರ್ಣ ವರ್ಣಗಳು, ಎಲೆ ಉದ್ರಿಸುವ ಅರಣ್ಯಗಳು. ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಪ್ರಶ್ನೆಗಳಿವೆ, ನೋಡ್ಕೊಳ್ಳಿ. ನಂತರ ಬ್ಯಾಂಕ್ ಖಾತೆಯನ್ನು ತೆರೆದಾಗುವ ಅನುಕೂಲಗಳು. ನಂತರ ನೆಕ್ಸ್ಟ್ ಮೇನು ಯಾವುದು? 4 ಅಂಕ, 4 ಪ್ರಶ್ನೆ 16 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. ಇಲ್ಲಿ ಕೂಡ ಕ್ವಶನ್ ನೋಡಿ. 34. ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ ಏಕೆ? ಸಮರ್ಥಿಸಿ. ನೋಡ್ಕೊಳ್ಳಿ, ಪಾಯಿಂಟ್ಗಳು ಇಂಪಾರ್ಟೆಂಟು. ಮತ್ತು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ದೊರಕಿದೆ. ಭಾರತದ ಪ್ರಶಸ್ತಿ ಕೇಳ್ತಾರೆ ಮಲ್ಟಿಪಲ್ಲಿ. ಭಾರತ ರತ್ನ ಪ್ರಶಸ್ತಿ ಕೇಳ್ತಾರೆ. ಇನ್ನೊಂದು ಕ್ವಶನು. ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಸದಾ ಸ್ಮರಣೀಯವಾದವು, ಸಮರ್ಥಿಸಿ. ಇವು ಕೂಡ ಉತ್ತರ ನೋಡ್ಕೊಳ್ಳಿ. ನಂತರ ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ವಿಭಿನ್ನವಾಗಿದೆ? ಇಲ್ಲಿ ಕೂಡ ವ್ಯತ್ಯಾಸ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ವ್ಯತ್ಯಾಸ.
ಭ್ರಷ್ಟಾಚಾರಕ್ಕೆ ಕಾರಣಗಳು ನೋಡಿ, ತುಂಬ ಕ್ವಶನ್ ರಿಪೀಟ್ ಆಗಿದೆ, ಅದು ಭ್ರಷ್ಟಾಚಾರದ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಲಾಸ್ಟ್ ಕ್ವಶನ್ ಯಾವುದು? 5 ಮಾರ್ಕ್ಸು. ನಕ್ಷೆ, ಭಾರತ ನಕ್ಷೆಯಲ್ಲಿ ಗುರುತಿಸಬೇಕಾದ ಸ್ಥಳಗಳು: ಮಲಬಾರ್ ತೀರ, 82 ಪೂರ್ವ ರೇಖಾಂಶ, ಬಂಗಾಳ ಕೊಲ್ಲಿ, ದಾಮೋದರ ಯೋಜನೆ, ನರೋರಾ, ಕಾಂಡ್ಲಾ ಇವೆಲ್ಲ ಬರ್ತವೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ವಿಮಾನ ನಿಲ್ದಾಣ ಕೇಳ್ತಾರೆ, ವಿಮಾನ ನಿಲ್ದಾಣ ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಸ್ಥಳಗಳಿವೆ, ನೋಡ್ಕೊಳ್ಳಿ. ಅಂದ್ರೆ ಹೋಗೋಣ ನಾವು ಲಾಸ್ಟ್ ಕ್ವಶನ್ ಪೇಪರು ಯಾವುದು? 4ನೇ ಕ್ವಶನ್ ಪೇಪರು, ಮೌಲ್ಯೇಶ್ವರ್ 4. ಸೊ ಅಲ್ಲಿ ಕಂಪ್ಲೀಟ್ ಆನ್ಸರ್ಸ್ ನೋಡಿ. ಇಲ್ಲೂ ಸೇಮ್ ಪ್ಯಾಟರ್ನು, ಮಲ್ಟಿಪಲ್ಲು 8 ಇರ್ತವೆ. ಮೊನ್ನೆ ಕ್ವಶನು 2ನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಯಾವ ರಾಷ್ಟ್ರಗಳು? ಅಮೆರಿಕ, ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ. 2ನೇದು 14 ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ? ಆಪ್ಷನ್ ಡಿ, ಎದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. 3ನೇದು ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯ ಕಚೇರಿ ಇರುವುದು ಜಿನೆವಾದಲ್ಲಿ. 4ನೇದು ಮೌನ ಕಣಿವೆ ಆಂದೋಲನ ಪ್ರಾರಂಭವಾದ ರಾಜ್ಯ? ಆಪ್ಷನ್ ಎ, ಕೇರಳ. 5ನೇ ಪ್ರಶ್ನೆ, ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭವಾಗಿದ್ದು? ಆಪ್ಷನ್ ಡಿ, ಕುಲ್ಟಿಯಲ್ಲಿ. ಪ್ರಶ್ನೆ ಯಾರು? ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರು? ಆಪ್ಷನ್ ಸಿ, ನಾವಿಕ್. ಪ್ರಶ್ನೆ 7, ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯ ಅವಕಾಶ ಮಾಡಿಕೊಟ್ಟ ಭಾರತ ಸಂವಿಧಾನ ತಿದ್ದುಪಡಿ? ಆಪ್ಷನ್ ಡಿ, 78ನೇ ತಿದ್ದುಪಡಿ. 8ನೇದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯಾದ ವರ್ಷ? 1978ರಲ್ಲಿ. ಇನ್ನು 2ನೇ ಮೇನು ಒಂದೊಂದು 8 ಪ್ರಶ್ನೆಗಳಿಗೆ 8 ಅಂಕ. ಮಹಲ್ ಎಂದರೇನು? ಮಹಲ್ ಎಂದರೇನು? ತಾಲೂಕು ಅಂತ ಅರ್ಥ ಕೇಳ್ತಾರೆ. ಕ್ವಶನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಒಂದೊಂದು ಪ್ರಶ್ನೆವೇ, ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ 2 ಪ್ರಶ್ನೆಗಳು ಇದೇ ರೀತಿ ಸೇಮ್ ಪ್ಯಾಟರ್ನು, ಜಸ್ಟ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಎಲ್ಲ ಪ್ರಶ್ನೆ ನೋಡ್ಕೊಳ್ಳಿ. ನಾನು ಜಸ್ಟ್ ಸ್ಲೈ ಮಾಡ್ತಾ ಇರ್ತೀನಿ. ಸೊ ಎಷ್ಟು ಕವರ್ ಆಗ್ತವೆ ಎಲ್ಲನ ಓದ್ಕೊಳ್ಳಿ. ಓಕೆ, ಸೊ ಎಲ್ಲ ಓದೋ ನೆನ್ಬಿಟ್ಟು ಒಳಸಿಗ್ತಿಲ್ಲ, ತುಂಬಾ ಈಸಿ ಪಾಯಿಂಟ್ಸ್ ಇವೆ. ಸೊ ಒಂದು 2 ಸಲ ಓದಿದ್ರೆ ನೆನಪು ಬೀಳ್ತವೆ, ನೋಡ್ಕೊಳ್ಳಿ. ಒಂದು 2 ಸಲ ಓದ್ಕೊಳ್ಳಿ, ಎಲ್ಲ ಕೂಡ ನೆನಪು ಬೀಳ್ತವೆ. ಓಕೆ, ಇದ್ರ ಜೊತೆಗೆ ನಾನು ಹಾಕಿರುವ 40+ ಪಾಸಿಂಗ್ ಬಗ್ಗೆ ನೋಡ್ಕೊಳ್ಳಿ. ಹೇಳಿದ್ದೀನಿ ನಿಮಗೆ 1 ಮಾರ್ಕ್ಸ್ ಯಾವೆಲ್ಲ ಬರ್ತವೆ, 2 ಮಾರ್ಕ್ಸು, ನಕ್ಷೆಯಲ್ಲಿ ಯಾವೆಲ್ಲ ಕೇಳ್ತಾರೆ ಅಂತ ಹೇಳಿದ್ದೀನಿ, ಸ್ಥಳಗಳು ಕೇಳ್ತಾರೆ ಅಂತ ಹೇಳಿದ್ದೀನಿ, ಅದು ನೋಡ್ಕೊಳ್ಳಿ. ಅದು ಇಲ್ಲ ಅಂದರೆ ಇವು 4 ನೋಡ್ಕೊಂಡ್ರೂ ಸಾಕು, ಆರಾಮಿ ಪಾಸ್ ಆಗ್ತೀರಾ. ಇವು 4 ಕ್ವಶನ್ ನೋಡ್ಕೊಂಡ್ರೆ ಸಾಕು, ಆರಾಮಿ ಪಾಸ್ ಆಗ್ತೀರಾ. ಓಕೆ, ಸ್ಕೋರ್ ಮಾಡೋದು ತುಂಬಾ ಹೆಲ್ಪ್ಫುಲ್ಲು. ನಿಮ್ಗೆ ಐಡಿಯಾ ಬರ್ತದೆ ಕ್ವಶನ್ ಯಾವತ್ತು ಕೇಳ್ತಾರೆ ಅಂತ ಐಡಿಯಾ ಬರ್ತದೆ. ಪಾಸಿಂಗ್ ಹೌದು ಕೂಡ ಹೌದು, ಸ್ಕೋರಿಂಗ್ ಕೂಡ ಹೌದು. ಈ 4 ಕ್ವಶನ್ ಪೇಪರ್ಸು ತಪ್ಪು ಎಲ್ಲ ನೋಡ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆ ಕೂಡ ನಿಮಗೆ ಎಕ್ಸಾಮ್ನಲ್ಲಿ ರಿಪೀಟ್ ಆಗುವಂಥದ್ದು. ಓಕೆ, ಜೊತೆಗೆ ನಿಮಗೆ ನೆಕ್ಸ್ಟು ಅನುವಲ್ ಎಕ್ಸಾಮೇ ಹಾಕ್ತೀನಿ. ಅನುವಲ್ ಎಕ್ಸಾಮ್ ಏನು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಮೇನ್ ಅದನ್ನ ಕವರ್ ಮಾಡೋಣ ಮೇಲೆ. ಸೊ ಪೂರೈಸ ಪರೀಕ್ಷೆ ಮುಗಿತಾ ಇತ್ತು, ಇದು ಲಾಸ್ಟ್ ಕ್ವಶನ್ ಪೇಪರು, ಲಾಸ್ಟ್ ಎಕ್ಸಾಮು. ಆಮೇಲೆ ನೆಕ್ಸ್ಟ್ ನಮಗೆ ಅನುವಲ್ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡೋಣ. ಓಕೆ, ಸೊ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ನೋಡೋಣ. ಸೊ ಕಮೆಂಟ್ ಕೂಡ ಮಾಡಿ, ನಿಮಗೆ ಯಾವೆಲ್ಲ ಪಾಸಿಂಗ್ ಪ್ಯಾಕೇಜ್ಗಳು ಬೇಕು, ಸ್ಕೋರಿಂಗ್ ಪ್ಯಾಕೇಜ್ಗಳು ಬೇಕು ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟು ಮೊದಲು ಅವನ್ನ ಅಪ್ಲೋಡ್ ಮಾಡೋಣ, ಅದನ್ನು ಕಮೆಂಟ್ ಮಾಡಿ. ಜೊತೆ ಕಮೆಂಟ್ ಕೂಡ ಮಾಡಿ ನಿಮಗೆ ಮತ್ತೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ಬೇಕು ಅಂತ ಕಮೆಂಟ್ ಮಾಡಿ. ಸೊ ಕೂಡ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆ, ಈ ರೀತಿ ಸ್ಥಳಗಳು ಇರ್ತವೆ ನೋಡಿ. ಕರ್ನಾಟಕ ಸಂಕ್ರಾಂತಿ ವೃತ್ತ, ಹನುಮಾನ್ ನಗರ, ಮುಂಬೈ ನೋಡ್ಕೊಳ್ಳಿ. ಜೂಮ್ ಮಾಡಿ ತೋರಿಸಿ ನಿಮಗೆ ಸ್ಥಳಗಳು ನೋಡ್ಕೊಳ್ಳಿ, ಇವೇ ಸ್ಥಳಗಳು. ಓಕೆ, ಸೊ ಕಾಣಿಸಿ ಹಾಕೋತೀನಿ. ಸೊ ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಈಗಾಗಲೇ ಚಾನಲ್ ನಿಮಗೆ ಎಲ್ಲ ಆಗಿರ್ತೀನಿ. ಅನುವಲ್ ಎಕ್ಸಾಮ್ಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ತಪ್ಪದೆ ಅವನು ಓದ್ಕೊಳ್ಳಿ. ಎಲ್ಲ ಮಾಲ್ ಕ್ವಶನ್ ಬರ್ಸ್ ಹಾಕಿದ್ದೀನಿ, ಅವನು ಓದ್ಕೊಳ್ಳಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.